ಗಂಡ ಹೆಂಡತಿಯ ಮಧ್ಯೆ ಜಗಳಗಳು ಸರ್ವಸಾಮಾನ್ಯ. ಹಾಗಂತ ಪತಿಯೊಂದಿಗಾಗಲಿ ಪತ್ನಿಯೊಂದಿಗಾಗಲಿ ವಿನಾಕಾರಣ ಜಗಳ ಮಾಡಿಕೊಳ್ಳಬೇಡಿ. ಸ್ತ್ರೀ ಅಥವಾ ಪತ್ನಿಯಾದವಳು ಪಾಲಿಸಬೇಕಾದ ಕೆಲವು ಮಹತ್ವಪೂರ್ಣ ವಿಚಾರಗಳು. ಒಂದು ವೇಳೆ ನೀವು ನಿಮ್ಮ ಪತಿಯ ಜೊತೆಗೆ ಸಂತೋಷದಿಂದಿರಲು ಬಯಸುವಿರಾದರೆ ಇನ್ನೊಬ್ಬರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ನಿಮ್ಮನ್ನು ನಿಮ್ಮ ಪತಿಯ ಗರ್ಲ್‌ಫ್ರೆಂಡ್ ಎಂದು ಎಂದಿಗೂ ಹೇಳಿಕೊಳ್ಳಬೇಡಿ. ಒಂದು ವೇಳೆ ನೀವು ಹಾಗೆ ಭಾವಿಸುವಿರಾದರೆ ನಿಮ್ಮನ್ನು ನೀವೇ ಕಡಿಮೆ ಎಂದುಕೊಂಡಂತಾಗುತ್ತದೆ. ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಖುಷಿಯಾಗಿರಲು ಬಯಸುವಿರಾದರೆ ನಿಮ್ಮ ಪತಿಯನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರೊಂದಿಗೆ ಹೋಲಿಸಬೇಡಿ. ನಿಮ್ಮ ಪತಿ ನಿಮ್ಮೊಂದಿಗೆ ಸದಾ ಪ್ರೀತಿಯಿಂದ ಇರಬೇಕೆಂದು ಬಯಸುವಿರಾದರೆ ನೀವು ನಿಮ್ಮನ್ನು ಮತ್ತು ನಿಮ್ಮ ಮನಸ್ಸನ್ನು ಎಂದಿಗೂ ಸ್ವಚ್ಛ ಮತ್ತು ಶುಭ್ರವಾಗಿ ಶೃಂಗಾರ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಬದುಕು ಚೆನ್ನಾಗಿರಬೇಕೆಂದು ಬಯಸುವಿರಾದರೆ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿ. ದಾನ ಧರ್ಮಗಳಿಂದ ಬರುವ ಪುಣ್ಯ ನಿಮ್ಮದಾಗುತ್ತದೆ. ಪತ್ನಿಯ ಒಂದೇ ಒಂದು ಸಿಹಿಯಾದ ಮಾತು ಪತಿಯ ಇಡೀ ದಿನದ ಬೇಸರ ಹಾಗೂ ಬಳಲಿಕೆಯನ್ನು ದೂರ ಮಾಡುತ್ತದೆ. ನಿಮ್ಮ ಪತಿ ನಿಮ್ಮ ಮೇಲೆ ಪ್ರೀತಿಯನ್ನು ತೋರ್ಪಡಿಸದಿರಬಹುದು. ಹಾಗಂತ ಅವರು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಎಂದು ಅರ್ಥವಲ್ಲ. ಕೆಲವು ಪುರುಷರಿಗೆ ಪ್ರೀತಿಯನ್ನು ತೋರ್ಪಡಿಸಲು ಬರದಿರಬಹುದು ಅಥವಾ ಇಷ್ಟವಿಲ್ಲದೇ ಇರಬಹುದು. ಒಂದು ವೇಳೆ ನಿಮ್ಮ ಯಾವುದಾದರೂ ಒಂದು ತಪ್ಪಿಗೆ ಪತಿ ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆಂದು ತಿಳಿದುಬಂದರೆ ಯಾವುದೇ ಮುಜುಗರವಿಲ್ಲದೆ ಕೂಡಲೇ ಕ್ಷಮೆಯನ್ನು ಕೇಳಿ. ಪತಿಯ ಕೋಪವನ್ನು ತಣ್ಣಗಾಗಿಸುವವಳು ಜಾಣೆ. ನಿಮ್ಮ ಪತಿಯ ಆರ್ಥಿಕ ಸ್ಥಿತಿಯನ್ನು ಅರಿತುಕೊಳ್ಳಿ. ಪತಿಯ ಹಾಗೂ ಅವರ ಯೋಗ್ಯತೆಯನ್ನು ಮೀರಿ ಬಯಕೆಗಳನ್ನು ಅವರ ಮುಂದೆ ಇಡಬೇಡಿ ಹಾಗೂ ಅಧಿಕ ಖರ್ಚನ್ನು ಮಾಡಬೇಡಿ. ಅವರ ಅನುಮತಿ ಇಲ್ಲದೆ ಹಣವನ್ನು ಇನ್ನೊಬ್ಬರಿಗೆ ನೀಡಬೇಡಿ. ನಿಮ್ಮ ಪತಿ ನಿಮಗೋಸ್ಕರ ಹಾಗೂ ನಿಮ್ಮ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ದುಡಿಯುತ್ತಾರೆ. ನಿಮ್ಮ ಬೇಕು ಬೇಡಗಳನ್ನು ಈಡೇರಿಸುತ್ತಾರೆ. ಪತಿಯನ್ನು ಸದಾ ಗೌರವ ಭಾವನೆಯಿಂದ ನೋಡಿ. ಅವರು ಆ ಗೌರವಕ್ಕೆ ಹಕ್ಕುದಾರರು ಕೂಡ ಹೌದಲ್ವಾ? ವಿನಾಕಾರಣ ಪತಿಯೊಂದಿಗೆ ಜಗಳ ಮಾಡಿ ಇಲ್ಲಸಲ್ಲದ ಸಂಶಯಗಳನ್ನು ಅವರ ಮುಂದೆ ವ್ಯಕ್ತಪಡಿಸಬೇಡಿ. ಒಂದು ವೇಳೆ ಪತ್ನಿಯ ಗೌರವಕ್ಕೆ ಧಕ್ಕೆ ಬರುವಂತಹ ಯಾವುದೇ ಸನ್ನಿವೇಶವಾದರೂ ಪತಿ ತಮ್ಮ ಜೀವದ ಹಂಗು ತೊರೆಯಲು ಕೂಡ ಹಿಂಜರಿಯಲಾರರು. ಸದ್ಗುಣವಂತಳಾದ ಹೆಣ್ಣು ತನ್ನ ಪತಿಯ ಮನೆಯ ಸಲ್ಲದ ವಿಚಾರಗಳನ್ನು ತವರಿನಲ್ಲಿ ಹೇಳಲಾರಳು ಹಾಗೂ ತವರಿನಲ್ಲಿ ಸಲ್ಲದ ವಿಚಾರವನ್ನು ಪತಿಯ ಮನೆಯಲ್ಲಿ ಹೇಳಲಾರಳು. ಯಾವ ಪತ್ನಿಯು ತನ್ನ ಪತಿಯನ್ನು ಕ್ಷಣ ಕ್ಷಣವೂ ಕೀಳಾಗಿ ಕಾಣುವಳೋ ಆಕೆ ಪತಿಯ ದೃಷ್ಟಿಯಲ್ಲಿ ಕೀಳಾಗುತ್ತಾಳೆ ಹಾಗೂ ಪತಿಯ ಪ್ರೀತಿಯೂ ಕೂಡ ಸಿಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.